ಒಂದು ಕಡೆ ಕದನ ವಿರಾಮ ಏನೋ ಘೋಷಣೆ ಆಗಿದೆ. ಆದರೆ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಬಗೆಹರಿತಾ ಇಲ್ಲ ಎಲ್ಪಿಜಿ ಗ್ಯಾಸ್ ಸಮಸ್ಯೆ. ರಾಜಾಜಿನಗರದ ಇಂಡಿಯನ್ ಆಯಿಲ್ ಬಂಕ್ ಮುಂದೆ ಕ್ಯೂ ನಿಲ್ತಿದ್ದಾರೆ ಆಟೋ ಚಾಲಕರು. ಅದು ಕೂಡ ಮುಂಜಾನೆಯಿಂದಲೇ ಕ್ಯೂ ನಿಂತಿರುವಂತಹ ಆಟೋ ಚಾಲಕರು. ಆದರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ಗಾಗಿ 1 ಕಿಲೋಮೀಟರ್ಗೂ ಸಾಲು ಮಾಡಿ ನಿಲ್ತಿದ್ದಾರೆ. ಒಂದು ಸಲ ಆಟೋ ಗ್ಯಾಸ್ ತುಂಬಿಸಿಕೊಳ್ಳೋದಕ್ಕೆ 4 ಗಂಟೆ ಕಾಯಬೇಕಾಗುತ್ತೆ. ಪ್ರತಿ ಲೀಟರ್ ಆಟೋ ಎಲ್ಪಿಜಿ ಗ್ಯಾಸ್ಗೆ 89 ರೂಪಾಯಿ 52 ಪೈಸೆ ಇರುವಂಥದ್ದು. ಪ್ರತಿ ಆಟೋಗೆ ನಿಗದಿತ ಗ್ಯಾಸ್ ಇಲ್ಲಿ ಪೂರೈಕೆ ಆಗ್ತಾ ಇಲ್ಲ. ಪ್ರತಿ ಆಟೋಗೆ 700 ರೂಪಾಯಿ ಗ್ಯಾಸ್ ಮಾತ್ರ ಪೂರೈಕೆ ಆಗುತ್ತೆ ಅಷ್ಟೇ. ಅತಿ ಹೆಚ್ಚಾಗಿ ಗ್ಯಾಸ್ ಇಲ್ಲಿ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಈಗ ಗಂಟೆಗಟ್ಟಲೆ ಕಾಯ್ತಿದ್ದಾರೆ ಈ ಗ್ಯಾಸ್ಗೋಸ್ಕರ. ಆಟೋದಲ್ಲಿ 15 ಲೀಟರ್ ಗ್ಯಾಸ್ ಕೆಪಾಸಿಟಿ ಹೊಂದಿದೆ. ಆದರೆ ಗ್ಯಾಸ್ ಬಂಕ್ ನೀಡ್ತಾ ಇರೋದು ಕೇವಲ 700 ರೂಪಾಯಿ ಗ್ಯಾಸ್ ಮಾತ್ರ. ಹಾಗಾಗಿ ಇದೀಗ ಒಂದು ಕಡೆ ಕದನ ವಿರಾಮ ಘೋಷಣೆ ಆಗಿದೆ. ಅದಾದ ನಂತರ ಬಹುಶಃ ಎಲ್ಲೋ ಗ್ಯಾಸ್ ಸಮಸ್ಯೆ ಬಗೆಹರಿಬಹುದು ಅನ್ನುವಂಥದ್ದು ಒಂದು ಕಡೆ ಜನರ ನಿರೀಕ್ಷೆ ಇತ್ತು. ಆದರೆ ಈಗಾಗಲೇ ಇನ್ನೇನು 15 ದಿನ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಇನ್ನಾದ ಸಂಧಾನ ಆಗುತ್ತೋ ಇಲ್ವೋ ಅಥವಾ ಮಾತುಕತೆ ಆಗುತ್ತೋ ಇಲ್ವೋ ಏನೋ ಗೊತ್ತಿಲ್ಲ. ಆದರೆ ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಆಟೋ ಚಾಲಕರ ಪರಿಸ್ಥಿತಿ ನಿಜವಾಗ್ಲೂ ಕೂಡ ಅಕ್ಷರಶಃ ಇವರ ಬದುಕು ಈಗ ಬೀದಿಗೆ ಬಿದ್ದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟೊಂದು ಸಮಸ್ಯೆಯಲ್ಲಿ ಇರುವಂಥದ್ದು ಆಟೋ ಚಾಲಕರು. ಹಾಗಾಗಿ ಆಟೋ ಗ್ಯಾಸ್ ಮುಂದೆ ಈ ರೀತಿಯಾಗಿ ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಗಂಟೆಗಟ್ಟಲೆ ಕಾದು ನಿಲ್ತಿದ್ದಾರೆ. ಬೆಳಗ್ಗೆಯಿಂದ ಸುಮಾರು 4 ಗಂಟೆ ಕಾಯಬೇಕಾಗುತ್ತೆ. ಅದಾದ ನಂತರ ನಿಮಗೆ ಗ್ಯಾಸ್ ಇಲ್ಲಿ ಸಿಗುತ್ತೆ. ಇದು ಬೆಂಗಳೂರಿನ ರಾಜಾಜಿನಗರ ಇಂಡಿಯನ್ ಗ್ಯಾಸ್ ಆಯಿಲ್ ಮುಂದೆ ಕಂಡು ಬಂದಿರುವಂತಹ ದೃಶ್ಯಗಳು. ಗ್ಯಾಸ್ಗಾಗಿ 1 ಕಿಲೋಮೀಟರ್ಗೂ ಸಾಲುಗಟ್ಟಿ ನಿಲ್ಲಬೇಕು. ಅದಾದ ನಂತರ ಬೆಳಗ್ಗೆನೇ ಹೋಗಿ 4 ಅವರ್ ಕಾಯಬೇಕು. ಅದಾದ ನಂತರ ಕೇವಲ 700 ರೂಪಾಯಿ ಮಾತ್ರ ಇಲ್ಲಿ ಗ್ಯಾಸ್ ನಿಮಗೆ ಸಿಗುತ್ತೆ ಅಷ್ಟೇ. ಅದು ಹೊರತಾಗಿ ಜಾಸ್ತಿ ಕೂಡ ಸಿಗೋದಿಲ್ಲ. ಹಾಗಾಗಿ ಪ್ರತಿ ಆಟೋಗೆ ನಿಗದಿತ ಗ್ಯಾಸ್ ಮಾತ್ರ ಪೂರೈಕೆ ಆಗ್ತಾ ಇದೆ, ಲಿಮಿಟೆಡ್ ಮಾತ್ರ. ಈ ರೀತಿ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ. ಬೆಂಗಳೂರಿನಲ್ಲಿ ಗ್ಯಾಸ್ ಅಭಾವ ಹೀಗೆ ಮುಂದುವರಿತಾ ಇದೆ. ಈಗ ರಾಜಾಜಿನಗರದ ಇಂಡಿಯನ್ ಆಯಿಲ್ ಬಂಕ್ ಮುಂದೆ ಕಂಡು ಬಂದಿರುವಂತಹ ದೃಶ್ಯಗಳು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ಈಗ ಒಂದು ಕಡೆ ಕದನ ವಿರಾಮ ಘೋಷಣೆ ಆಗಿದೆ. ಎಲ್ಲೋ ಒಂದು ರೀತಿ ಇವಾಗಾದ್ರೂ ಕನಿಷ್ಠ ಪಕ್ಷ ಗ್ಯಾಸ್ ಸಮಸ್ಯೆ ಸರಿ ಹೋಗ್ಬೋದು ಅಂತ ಹೇಳಿ ಒಂದು ನಿರೀಕ್ಷೆ ಇತ್ತು. ಆದರೆ ಇನ್ನೂ ಇದೇ ಸಮಸ್ಯೆ ಮುಂದುವರಿತಾ ಇದೆ. ಇನ್ನು ಎಷ್ಟು ದಿನ ಹೀಗೆ ಆಗ್ಬೋದು ಅಂತ? ಎಸ್ ರೋಶಿನಿ, ಕದನ ವಿರಾಮ ಆದ್ರೂ ಕೂಡ ಇನ್ನು ಏನೋ ಬಗೆಹರದ ಆಟ ಗ್ಯಾಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿನಿತ್ಯ ಆಟೋ ಚಾಲಕರಿಗೆ ಏನು ಸಂಕಟ ಉಂಟಾಗ್ತದೆ. ಯಾಕಂದ್ರೆ ಬೆಂಗಳೂರಲ್ಲಿ ಬಹುತೇಕ ಅತಿ ಹೆಚ್ಚು ಓಡಾಡ್ತಿರೋದು ಆಟೋ. ಕೆಲವು ಗ್ಯಾಸ್ ಬಂಕ್ ಅಲ್ಲಿ ಗ್ಯಾಸ್ ಸಿಗ್ತಿಲ್ಲ, ಕೆಲವು ಗ್ಯಾಸ್ ಬಂಕ್ ಅಲ್ಲಿ ಸಿಗ್ತಾ ಇದೆ. ಅದ್ರಲ್ಲೂ ಏನು ಈ ರಾಜಾಜಿನಗರ ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ ಅಲ್ಲಿ ಮುಂದೆ ಸಾಲು ಸದ್ಯ ಕ್ಯೂ ಬೆಳಗ್ಗೆಯಿಂದ ನಿಂತಿದ್ದಾರೆ. ಯಾಕಂದ್ರೆ ಬೆಳಗ್ಗೆಯಿಂದ ಕ್ಯೂ ನಿಂತು ಆಟೋ ಚಾಲಕರು ಗ್ಯಾಸ್ ತುಂಬ್ಕೊಂಡ್ರೆ ಅವರು ಪ್ರತಿನಿತ್ಯ ಜೀವನ ಮಾಡಕ್ಕೆ ಇದಾಗುತ್ತೆ. ಇಲ್ಲವಾದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಜೀವನ ನಡೆಸಲು ಅವ್ರು ದುಡಿಮೆ ಬೇಕು. ದುಡಿಮೆ ಇಲ್ಲಂದ್ರೆ ಏನು ಜೀವನ ಮಾಡಕ್ಕಾಗಲ್ಲ. ಹಾಗಾಗಿ ಕ್ಯೂ ಅಲ್ಲಿ 100 ಆಟೋಗಳು ಸರದಿ ಸಾಲಲ್ಲಿ ನಿಂತು ಏನೋ ಗ್ಯಾಸ್ ತುಂಬ್ಕೊತದೆ. ಅದರಲ್ಲೂ ಈಗ ಲಿಮಿಟೆಡ್ ಆಗ್ತದೆ. ಒಂದು ಗ್ಯಾಸ್ ಸಿಗ್ತಿದೆ ಅಂದ್ರೆ ಬಹುತೇಕ ಬೆಂಗಳೂರಲ್ಲಿರುವಂತ ಎಲ್ಲಾ ಆಟೋಗಳು ಅದೇ ಗ್ಯಾಸ್ ಮುಂದೆ ಹೋಗುತ್ತೆ. ಅಲ್ಲಿ ಕೂಡ ಅವ್ರಿಗೆ ನಿರಾಸೆ ಉಂಟಾಗುತ್ತೆ. ಯಾಕಂದ್ರೆ ಅಲ್ಲಿ ಗ್ಯಾಸ್ ಸಿಗ್ತಾ ಇರಲ್ಲ, ಸಿಕ್ಕಾಪಟ್ಟೆ ಆಟ ಇರುತ್ತೆ. ಹಾಗಾಗಿ ಅಲ್ಲಿ ಕೂಡ ಗ್ಯಾಸ್ ಸಿಗಲ್ಲ. ಪ್ರತಿಯೊಂದು ಲೀಟರ್ಗೂ LPG ಗ್ಯಾಸ್ 89 ರೂಪಾಯಿ ಇದ್ದು ಈಗ ಏನೋ 100 ರೂಪಾಯಿವರೆಗೂ ಹೋಯ್ತು. ಅದೇ ಈಗ ಪ್ರತಿ ಆಟೋ ನಿಗದಿತ ಗ್ಯಾಸ್ ಪೂರೈಕೆ ಆಗ್ತಿರುತ್ತೆ. ಪ್ರತಿ ಆಟೋಗೆ 700 ರೂಪಾಯಿ ಈಗ ಅಷ್ಟೇ ಲಿಮಿಟೆಡ್ ಗ್ಯಾಸ್ ಪೂರೈಕೆ ಆಗ್ತಾ ಇದ್ದಾರೆ ರೋಶಿನಿ. ಆಟೋದಲ್ಲಿ 15 ಲೀಟರ್ ಒಂದಿರುತ್ತೆ. 15 ಲೀಟರ್ ಅಷ್ಟು ಕೆಪಾಸಿಟಿ ಹೊಂದಿರುತ್ತೆ. ಆದ್ರೆ 15 ಲೀಟರ್ ತುಂಬಿಸಲು ಸಾಧ್ಯವಾಗ್ತಿಲ್ಲ. ಯಾಕಂದ್ರೆ ಗ್ಯಾಸ್ ಸಿಗ್ತಾ ಇಲ್ಲ. ಎಲ್ಲ ಪ್ರತಿಯೊಬ್ರು ಆಟೋದವರಿಗೂ ಏನು ಗ್ಯಾಸ್ ಸಿಗ್ಬೇಕು. ಗ್ಯಾಸ್ ಬಂಕ್ ಓನರ್ ಕೂಡ ಈ ತರ ಹೇಳ್ತಾರೆ. ಈಗಿಲ್ಲ ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ತುಂಬಾ ಕಷ್ಟ ಉಂಟಾಗುತ್ತೆ ರೋಶಿನಿ. ಎಸ್ ರವಿಚಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.